ಕೇಂದ್ರ ಸರ್ಕಾರದ ಅಮೃತ್ 2.0 ಯೋಜನೆಯಡಿ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಕಕ್ಕೇರ ಪಟ್ಟಣಕ್ಕೆ ನಾರಾಯಣಪುರ ಅಣೆಕಟ್ಟೆಯಿಂದ 59 ಕೋಟಿ 39 ಲಕ್ಷ ರೂಪಾಯಿ ಮೊತ್ತದ ಕಾಮಗಾರಿಗೆ ಶಾಸಕ ರಾಜ ವೇಣುಗೋಪಾಲ್ ನಾಯಕ್ ಇಂದು ಶಂಕುಸ್ಥಾಪನೆ ನೆರವೇರಿಸಿದರು. ಈ ವೇಳೆ ಕಕ್ಕೇರ ಪುರಸಭೆ ಅಧ್ಯಕ್ಷ ಸಣ್ಣ ಹಯ್ಯಾಳಪ್ಪ ಬಡಿಗೇರ, ಉಪಾಧ್ಯಕ್ಷ ದೇವೇಂದ್ರ ದೇಸಾಯಿ, ಮುಖ್ಯ ಅಧಿಕಾರಿ ಮಾನಪ್ಪ ಗೂನಲ್, ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯ ಕಾರ್ಯಪಾಲಕ ಅಭಿಯಂತರ ನರಸಿಂಹರೆಡ್ಡಿ, ಸಹಾಯಕ ಅಭಿಯಂತರ ಶಂಕರಗೌಡ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಬಳಿಕ ರಾಜ ವೇಣುಗೋಪಾಲ್ ನಾಯಕ್ ಕಕ್ಕೇರ ಪುರಸಭೆ ವ್ಯಾಪ್ತಿಯ ಎಲ್ಲ ವಾರ್ಡ್ಗಳಿಗೆ ಕುಡಿಯುವ ನೀರು ಪೂರೈಕೆ ಮತ್ತು ಮೀಟರ್ ಅಳವಡಿಕೆ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗಿದೆ. ನಾರಾಯಣಪುರ ಅಣೆಕಟ್ಟೆಯಿಂದ ಜಲಧಾರೆ ಯೋಜನೆ ಮೂಲದಿಂದ ನೀರನ್ನು ಶುದ್ದೀಕರಿಸಿ ಎಲ್ಲ ವಾರ್ಡ್ಗಳಿಗೆ ಪೂರೈಕೆ ಮಾಡಲಾಗುವುದು. ಕಾಮಗಾರಿಯ ವೇಳೆ ಗುಣಮಟ್ಟಕ್ಕೆ ಆದ್ಯತೆ ನೀಡುವಂತೆ ಗುತ್ತಿಗೆದಾರರು ಮತ್ತು ಎಂಜಿನಿಯರ್ಗಳಿಗೆ ಸೂಚಿಸಿದರು. ಮನೆಗೆ ಒದಗಿಸಬೇಕು ಮತ್ತು ಎಲ್ರಿಗೂ ಅನುಕೂಲ ಆಗೋ ತರ ತಾವು ಯಾವುದೇ ಕಂಪ್ಲೇಂಟ್ ಬರದೇ ಇರೋ ತರ ಮಾಡ್ರಿ. ಶಂಕರಗೌಡ, ಜಲಧಾರೆ ಯೋಜನೆಯಡಿ ದೊಡ್ಡ ಟ್ಯಾಂಕ್ಗಳನ್ನು ನಿರ್ಮಾಣ ಮಾಡಿ ನಾರಾಯಣಪುರ ಜಲಾಶಯದಿಂದ ಟ್ಯಾಂಕ್ಗಳಿಗೆ ನೀರು ಪೂರೈಕೆ ಮಾಡಲಾಗುವುದು. ಆ ಬಳಿಕ ಎಲ್ಲ ವಾರ್ಡ್ಗಳಿಗೆ ಪೂರೈಕೆ ಮಾಡಲು ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಮದರ್ ಟ್ಯಾಂಕ್ಗೆ ಬರಲಿ, ಅಲ್ಲಿಂದ ನಾವು ಒಟ್ಟು ಕಕ್ಕೇರ ಪಟ್ಟಣವನ್ನು ಒಟ್ಟು 8 ಝೋನ್ಗಳನ್ನಾಗಿ, ಅಂದ್ರೆ ಏರಿಳಿತಕ್ಕೆ ಅನುಗುಣವಾಗಿ, ಅಂದ್ರೆ ಪ್ರದೇಶ ಏರಿಳಿತಕ್ಕೆ ಅನುಗುಣವಾಗಿ 8 ಝೋನ್ಗಳನ್ನಾಗಿ ವಿಂಗಡಿಸಲಾಗಿದೆ.